ರಾಜ್ಯ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಪೂರ್ತಿ ಓದದ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪಡೆ ಮುಗಿಬಿದ್ದಿದೆ. ಈ ಬಗ್ಗೆ ಕಿಡಿಕಾರಿದ ಸಚಿವ ಬೋಸರಾಜು ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ಅಂತ ಗುಡುಗಿದ್ದಾರೆ. ಇನ್ನು ಬಿಜೆಪಿಯವರು ಯಾಕೆ ಒಬಿಸಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಪ್ರದೀಪ್ ಈಶ್ವರ್ ಪ್ರಶ್ನೆ ಮಾಡಿದ್ರೆ, ಇತ್ತ ಬಿಜೆಪಿ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ನೀಡಿದ್ದಾರೆ. ವಿಧಾನಸಭೆಯಲ್ಲಿ ಹೇಳಿದ್ವಿ, ಅವರು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಅವ್ರ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ಕೈಗೊಂಬೆಗಳಾಗಿದ್ದು ರಾಜ್ಯಪಾಲರು. ಅವರು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ, ಅವರು ಕ್ಯಾಬಿನೆಟ್ಲಿ 176 163 ಆಫ್ ಕಾನ್ಸ್ಟಿಟ್ಯೂಷನಲ್ಲಿ ಇವೆರಡು ಇದರ ಪ್ರಕಾರ ಏನು ಕ್ಯಾಬಿನೆಟ್ಲಿ ಡಿಸಿಷನ್ ಮಾಡಿ ನಾವು ಕೊಡ್ತೀವೋ ಅದನ್ನು ಓದಲೇಬೇಕು. ಅವರು ಮುಂದೆ ಹೋಗಿ ರಾಜ್ಯಪಾಲರೇ ದಯವಿಟ್ಟು ಸ್ಪೀಚ್ ಕಂಪ್ಲೀಟ್ ಮಾಡಿ ನ್ಯಾಷನಲ್ ಆಂಥಮ್ ಹೇಳಿ ಅಂತ ಕೇಳಿದ್ದು. ಇವರು ಮಾರ್ಷಲ್ಗಳು ತಳ್ಳಿದ್ರು, ಬಿ ಜೆ ಪಿಯವರು ಹರಿಪ್ರಸಾದ್ ಸಾಹೇಬರು ಬಟ್ಟೆ ಹರಿದ್ರು. ಒಂದು ಒ ಬಿ ಸಿ ಲೀಡ್ರನ್ನ ನಡೆಸ್ಕೊಳ್ಳೋ ರೀತಿನ ಯಾಕೆ ಬಿ ಜೆ ಪಿಯವ್ರಿಗೆ ಒ ಬಿ ಸಿ ಲೀಡರ್ಸ್ ಕಂಡ್ರೆ ಆಗಲ್ವಾ? ಸಿದ್ದರಾಮಯ್ಯ ಸಾಹೇಬ್ರನ್ನ ಕಂಡ್ರೆ ಆಗಲ್ಲ, ಬಿ ಕೆ ಹರಿಪ್ರಸಾದ್ ಸರ್ನ ಕಂಡ್ರೆ ಆಗಲ್ಲ, ಪ್ರದೀಪ್ ಈಶ್ವರ್ನ ಕಂಡ್ರೂ ಆಗಲ್ಲ. ಅಲ್ಲ, ಹರಿಪ್ರಸಾದ್ ಅವರ ಚರಿತ್ರೆ ಏನಿದೆ ಅಂತ ಹರಿಪ್ರಸಾದ್ ಅಂದರೆ ದೊಡ್ಡ ಕ್ರಿಮಿನಲ್ ಗೂಂಡ ಅಂತಲೇ ಹೆಸರು. ನಾವು ಹಾಗೆ ಹೇಳಬೇಕಾಗತ್ತೆ. ಬಹುಶಃ ಈ ರೀತಿ ಅಸಂಬದ್ಧ ಶಬ್ದಗಳನ್ನು ಪ್ರಯೋಗ ಮಾಡುವಂಥದ್ದು ಏನಿದೆ ಅದು ಇಟ್ ಅಮೌಂಟ್ಸ್ ಟು ಪ್ರಿವಿಲೇಜ್ ಆಫ್ ದಿ ಹೌಸ್. ಅಲ್ಲಿ ಪರಿಷತ್ತಲ್ಲಿ ಬಹುಶಃ ಹೇಳಿರಬೇಕು. ಸಭಾಪತಿಗಳು ಅದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ನನ್ನ ಭಾವ.